ಹಲೋ ವೆಲ್ಕಮ್ ಬ್ಯಾಕ್ ಟು ವೈಷ್ಣವ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ನಾನಿವತ್ತು ಒಂದು ಪಲ್ಯ ರೆಸಿಪಿನ ತೊಗೊಂಬಂದಿನಿ. ಅದು ಸೋರೆಕಾಯಿ ಏನು ಟೇಸ್ಟ್ ಇರಲ್ವಲ್ಲ, ಸಪ್ಪೆ ಇರುತ್ತೆ ಅಂತ ಅನ್ನೋರು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಚಪಾತಿಗಾಗಲಿ ಪೂರಿಗಾಗಲಿ ಯಾವುದಕ್ಕೆ ಕಾಂಬಿನೇಷನ್ಗೂ ಅಥವಾ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ಗಾದ್ರು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನಾನು ಒಗ್ಗರಣೆಗೆ ಅಂತ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಚಕ್ಕೆ ಲವಂಗ ಮತ್ತು 2 ಏಲಕ್ಕಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಿದ್ದೀನಿ. ಜೊತೆಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಚೆನ್ನಾಗಿ ಚಚ್ಚಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ನಿಮಗೆ ಬೇಕಿರೋ ಉದ್ದುದಾಗಿ ಹಚ್ಚಿಟ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಯಾವುದೇ ಥರದಂಥ ಉದ್ದಕ್ಕಾಗಲಿ ಅಥವಾ ಚಿಕ್ಕದಾಗಿ ಹಚ್ಕೊಂಡ್ರು ಕೂಡ ಈರುಳ್ಳಿ ತುಂಬಾ ರುಚಿಯಾಗಿರುತ್ತೆ. ಈರುಳ್ಳಿ ನೀಟಾಗಿ ಸಣ್ಣದಾಗಿ ಬಾಡಿಸ್ಕೊಳ್ಬೇಕು, ಅಂದರೆ ಸಾಫ್ಟ್ ಆದರೆ ಸಾಕು ಈರುಳ್ಳಿ. ಇದಾದಮೇಲೆ ನಾನಿಲ್ಲಿ 1 ಹಿಡಿಯಷ್ಟು ನಾನಿಲ್ಲಿ ಕಸ್ತೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅದು ತಿನ್ನೋದಕ್ಕೂ ಒಂದು ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಆದಮೇಲೆ ನಾನು ಮೊದಲೇ ಇಲ್ಲಿ ಸೋರೆಕಾಯಿನ ಮೇಲಿರೋದೆಲ್ಲ ತೆಗೆದು ನೀಟಾಗಿ ಒಳಗಡೆ ಇರೋದೆಲ್ಲ ತೆಗೆದು ಒಂದು 2 ಸತಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಅದನ್ನು ಸಣ್ಣದಾಗಿ ಪೀಸ್ನ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಇದಕ್ಕೆ ನಾನು ಕಲ್ಲುಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈರುಳ್ಳಿ ನೀಟಾಗಿ ಸೋರೆಕಾಯಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಒಂದು ನೀರು ಕ್ಲೋಸ್ ಮಾಡಿ ಸೋರೆಕಾಯಿ ಬೇಯೋದಕ್ಕೆ ಬಿಡಬೇಕು. ಅಂದರೆ 5ರಿಂದ ಒಂದು 6 ನಿಮಿಷ ಚೆನ್ನಾಗಿ ಬೇಯಿದ್ರೆ ಸಾಕು. ಮಧ್ಯದಲ್ಲಿ ನಾವು ಈ ಥರ ಕಲಿಸ್ಕೊಡ್ತಾ ಇರಬೇಕು. ನೀರೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಸೋರೆಕಾಯೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಈ ಥರ ಮಧ್ಯೆ ಆಗಾಗ ನೀಟನ್ನು ಓಪನ್ ಮಾಡಿಕೊಂಡು ಕಲಿಸ್ಕೊಡ್ತಾ ಇರಬೇಕು, ಯಾಕಂದರೆ ತಳ ಹಣ್ಣು ಬಿಡುತ್ತೆ. ಹಾಗಾಗಿ ನಾವು ಈರುಳ್ಳಿ ಸಿಯೋದಕ್ಕೆ ಬಿಡಬಾರ್ದು. ಆ ರೀತಿ ನಾವು ನೀಟಾಗಿ ಮಧ್ಯೆ ಅದನ್ನು ನೋಡ್ಕೊಳ್ತಾ ಇರಬೇಕು. ಇದೆಲ್ಲ ಆದಮೇಲೆ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡ್ರು ಅಂಥ ಟೊಮೆಟೊನ ಹಾಕಬೇಕು. 1 ಟೊಮೆಟೊ ಇಲ್ಲಾಂದ್ರೂ ಪರವಾಗಿಲ್ಲ, ಅಥವಾ ಅರ್ಧ ಟೊಮೆಟೊ ಆದರೂ ಹಾಕ್ಕೊಂಡ್ರೆ ಸಾಕಿಲ್ಲ. ನೀವು ಅಷ್ಟು ಸೋರೆಕಾಯಿಗೆ ನಾನಿಲ್ಲಿ ಅರ್ಧ ಟೊಮೆಟೊ ಅಷ್ಟೇ ಯೂಸ್ ಮಾಡಿದ್ದೀನಿ. ಮತ್ತು ಒಂದು ಲಿಡ್ ಕ್ಲೋಸ್ ಮಾಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ಥರ ಆದಮೇಲೆ ನಾವಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಮಸಾಲೆ ನೀಟಾಗಿ ಸೋರೆಕಾಯಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ನಿಧಾನವಾಗಿ ಕಲಿಸ್ಕೊಡ್ಬೇಕು. ಸೊ ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಅವಶ್ಯಕತೆ ಇಲ್ಲ, ಇಷ್ಟ ಹಾಕಿದ್ರೆ ಸಾಕು, ತುಂಬ ರುಚಿ ಇರುತ್ತೆ. ಮತ್ತು ಕೊನೆಯದಾಗಿ ನಾನಿಲ್ಲಿ ಪಲ್ಯದ ಪೌಡರನ್ನು ರೆಡಿ ಮಾಡಿಟ್ಕೊಂಡಿದ್ದೆ. ಅಂದರೆ ಪಲ್ಯದ ಪೌಡರ್ ಅಂದರೆ ನಾವಿಲ್ಲಿ ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಸೊ ಆ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ರುಚಿಯಾಗಿರೋದಂತಹ ಸೋರೆಕಾಯಿ ಪಲ್ಯ ರೆಡಿ ಇರುತ್ತೆ. ಇದು ತುಂಬ ಈಸಿಯಾಗಿರುತ್ತೆ. ಸೊ ಸೋರೆಕಾಯಿ ತಿಂದೇ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿನ್ನೋವಂತಹ ಡಿಶ್ ಕೂಡ ಆಗಿರುತ್ತೆ ಇದು. ಸೊ ಈಗ ನೋಡ್ತಿದ್ದೀರಾ, ಪಲ್ಯ ಕೂಡ ರೆಡಿ ಆಗಿದೆ. ತುಂಬ ರುಚಿನೂ ಇರುತ್ತೆ, ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗೇ ಬರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.